ಇರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿಗಳಿಗೆ ಬಿಗ್ ಡೇ ಆಗಿದೆ. ಬಿಕಾಸ್ ಸಿಕ್ಕಿಬಿದ್ದಿರುವಂತಹ ನಟಿ ರನ್ಯಾ ತರುಣ್ಗೆ ನಿರ್ಣಾಯಕ ದಿನವಾಗಿರುವಂತದ್ದು ಟುಡೇ. ಇವತ್ತು ಕೋರ್ಟ್ನಲ್ಲಿ ನಟಿ ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದೆ. ಅರ್ಜಿ ವಿಚಾರಣೆ ನಡೆಸಲಿರುವ 64ನೇ ಸಿಸಿಎಚ್ ನ್ಯಾಯಾಲಯ ಇವತ್ತು ಬಿಗ್ ಡೇ. ಆರೋಪಿಗಳಿಗೆ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ನಟ ತರುಣ್ ಬೇಲ್ ಆದೇಶ ಕೂಡ ಪ್ರಕಟಿಸಲಿರುವಂತಹ ಸಾಧ್ಯತೆಗಳಿದೆ. ನ್ಯಾಯಾಲಯದಿಂದ ಎಲ್ಲರ ಚಿತ್ತ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನತ್ತ ಇವತ್ತು ಬಿಗ್ ಡೇ ಆಗಲಿದೆ. ನಟಿ ರನ್ಯಾರಾವ್ ಹಾಗೂ ನಟ ತರುಣ್ಗೆ ಎಲ್ಲರ ಚಿತ್ತ ಇವತ್ತು ನ್ಯಾಯಾಲಯದತ್ತನೇ ನೆಟ್ಟಿರುವಂತದ್ದು. ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದೆ ಕೋರ್ಟ್ ಇವತ್ತು. 64ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಹೊರಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವತ್ತು ಇರುವಂತದ್ದು. ಸಿಕ್ಕಿಬಿದ್ದಿರುವಂತಹ ರನ್ಯಾ ತರುಣ್ಗೆ ಇವತ್ತು ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇವತ್ತು ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹಾಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳ್ಬೋದು. 64ನೇ ಸಿಸಿಎಚ್ ನ್ಯಾಯಾಲಯ ಆದೇಶವನ್ನ ಹೊರಡಿಸಲಿದೆ. ಎಲ್ಲರ ಚಿತ್ತ ಆ ಕಡೆ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಮಾದೇಶ್. ಖಂಡಿತ ರೋಜಾ, ಇವತ್ತು ಇಬ್ಬರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಎರಡು ವಿವಿಧ ಕೋರ್ಟ್ಗಳಲ್ಲಿ, ಒಂದು ಅಪರಾಧ ಕೋರ್ಟ್ಗಳಾಗಿರ್ಬೋದು, ಮತ್ತೊಂದು ಕಡೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ನಿನ್ನೆ ತರುಣ್ ರಾಜ್ ಆರೋಪಿ, ಈ ಒಂದು ಪ್ರಕರಣದ ಎರಡನೇ ಆರೋಪಿ ಆಗಿರುವಂತಹ ತರುಣ್ ರಾಜ್ ಅವರ ಕೇಸ್ನಲ್ಲಿ ಸಾಕಷ್ಟು ವಾದ ಮತ್ತೆ ಪ್ರತಿವಾದಗಳಾಯಿತು. ಈ ವೇಳೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಎರಡೂ ಪರ ವಕೀಲರು ಮಾಡುವಂತ ಕೆಲಸವನ್ನು ಮಾಡಿದ್ರು. ನಿನ್ನೆ ಒಂದಷ್ಟು ಸ್ಟ್ರಾಂಗ್ ಆಗಿ ಡಿಆರ್ಐ ಪರ ವಕೀಲರಾದಂತ ಮಧುರ ಅವರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರನ್ಯಾರಾವ್ಳನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ರನ್ಯಾರಾವ್ ಮತ್ತೆ ನಟ ತರುಣ್ ರಾಜ್ ಇಬ್ಬರ ಮಧ್ಯೆ ಸಾಕಷ್ಟು ಕಾಂಟ್ಯಾಕ್ಟ್ ಇತ್ತು. ಇಬ್ಬರು ಕೂಡ ಒಟ್ಟಿಗೆ ದುಬೈಗೆ ಹೋಗಿ ಬರ್ತಿದ್ರು. ಜೊತೆಗೆ ರನ್ಯಾ ಅಕೌಂಟ್ ನಿಂದ ತರುಣ್ ಅಕೌಂಟ್ಗೆ ಹಣ ಸಂದಾಯ ಆಗಿತ್ತು. ರನ್ಯಾ ಅಕೌಂಟ್ ನಿಂದ ಏನ್ ದುಡ್ಡು ಹೋಗಿತ್ತು, ಆ ಒಂದು ದುಡ್ಡಿನಿಂದಲೇ ತರುಣ್ ರಾಜ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದ ಅನ್ನೋ ವಿಚಾರಗಳು ಒಂದಷ್ಟು ಬೆಳಕಿಗೆ ಬಂದಿದೆ. ಜೊತೆಗೆ ಈತ ತರುಣ್ ರಾಜ್ ವಿದೇಶಿ ಪ್ರಜೆ ಆಗಿದ್ದು, ಈತ ಬೇರೆ ದೇಶಕ್ಕೆ ಹೋಗೋದಕ್ಕೆ ಈ ಮುಂಚೆ ಯಾವಾಗ ಪ್ರಕರಣ ದಾಖಲಾಗುತ್ತೆ ಆಗಲೇ ಈತ ಬೇರೆ ದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ. ಹೀಗಾಗಿ ಈತ ಬೇರೆ ದೇಶಕ್ಕೆ ಹೋದ್ರೆ ಈ ಒಂದು ಸಾಕ್ಷ್ಯನಾಶ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಡಿಆರ್ಐ ಪರ ವಕೀಲರಾದಂತಹ ಮಧುರಾವ್ ಮಾಡಿದ್ರು. ಮತ್ತೊಂದ್ ಕಡೆ ಈಗಾಗಲೇ ಅದೇ ಕೋರ್ಟ್ ನಲ್ಲಿ, ಅಂದ್ರೆ ಆರ್ಥಿಕ ಅಪರಾಧ ಕೋರ್ಟ್ ನಲ್ಲಿ ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರವಾಗಿ ಚರ್ಚೆ ನಡೆದಿತ್ತು. ಆಕೆಯಿಂದ ಒಂದಷ್ಟು ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಪ್ರಕರಣ ಗಂಭೀರ ಪ್ರಕರಣ ಆಗಿರೋದ್ರಿಂದ ತನಿಖೆ ಮಾಡೋದಕ್ಕೆ ಸಾಕಷ್ಟು ಬಾಕಿ ಇದೆ. ಹೀಗಾಗಿ ಆಕೆಗೆ ಜಾಮೀನು ನೀಡಬಾರದು ಅಂತ ಹೇಳಿ ಅಲ್ಲಿ ಪ್ರಸ್ತಾಪ ಆಗಿತ್ತು. ಈಗ ಆ ಒಂದು ವಿಚಾರಣೆ ಕೂಡ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ನಡೆಯುತ್ತೆ. ಒಟ್ಟು ಇಬ್ಬರು ಆರೋಪಿಗಳ ಸಂಬಂಧ ಇವತ್ತು ಬಿಗ್ ಡೇ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರೋಜಾ, ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿಗಳಿಗೆ ಬಿಗ್ ಡೇ ಆಗಿದೆ. ಬಿಕಾಸ್ ಸಿಕ್ಕಿಬಿದ್ದಿರುವಂತಹ ನಟಿ ರನ್ಯಾ ತರುಣ್ಗೆ ನಿರ್ಣಾಯಕ ದಿನವಾಗಿರುವಂತದ್ದು ಟುಡೇ. ಇವತ್ತು ಕೋರ್ಟ್ನಲ್ಲಿ ನಟಿ ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದೆ. ಅರ್ಜಿ ವಿಚಾರಣೆ ನಡೆಸಲಿರುವ 64ನೇ ಸಿಸಿಎಚ್ ನ್ಯಾಯಾಲಯ ಇವತ್ತು ಬಿಗ್ ಡೇ. ಆರೋಪಿಗಳಿಗೆ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ನಟ ತರುಣ್ ಬೇಲ್ ಆದೇಶ ಕೂಡ ಪ್ರಕಟಿಸಲಿರುವಂತಹ ಸಾಧ್ಯತೆಗಳಿದೆ. ನ್ಯಾಯಾಲಯದಿಂದ ಎಲ್ಲರ ಚಿತ್ತ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನತ್ತ ಇವತ್ತು ಬಿಗ್ ಡೇ ಆಗಲಿದೆ. ನಟಿ ರನ್ಯಾರಾವ್ ಹಾಗೂ ನಟ ತರುಣ್ಗೆ ಎಲ್ಲರ ಚಿತ್ತ ಇವತ್ತು ನ್ಯಾಯಾಲಯದತ್ತನೇ ನೆಟ್ಟಿರುವಂತದ್ದು. ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದೆ ಕೋರ್ಟ್ ಇವತ್ತು. 64ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಹೊರಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವತ್ತು ಇರುವಂತದ್ದು. ಸಿಕ್ಕಿಬಿದ್ದಿರುವಂತಹ ರನ್ಯಾ ತರುಣ್ಗೆ ಇವತ್ತು ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇವತ್ತು ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹಾಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳ್ಬೋದು. 64ನೇ ಸಿಸಿಎಚ್ ನ್ಯಾಯಾಲಯ ಆದೇಶವನ್ನ ಹೊರಡಿಸಲಿದೆ. ಎಲ್ಲರ ಚಿತ್ತ ಆ ಕಡೆ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಮಾದೇಶ್.
ಖಂಡಿತ ರೋಜಾ, ಇವತ್ತು ಇಬ್ಬರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಎರಡು ವಿವಿಧ ಕೋರ್ಟ್ಗಳಲ್ಲಿ, ಒಂದು ಅಪರಾಧ ಕೋರ್ಟ್ಗಳಾಗಿರ್ಬೋದು, ಮತ್ತೊಂದು ಕಡೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ನಿನ್ನೆ ತರುಣ್ ರಾಜ್ ಆರೋಪಿ, ಈ ಒಂದು ಪ್ರಕರಣದ ಎರಡನೇ ಆರೋಪಿ ಆಗಿರುವಂತಹ ತರುಣ್ ರಾಜ್ ಅವರ ಕೇಸ್ನಲ್ಲಿ ಸಾಕಷ್ಟು ವಾದ ಮತ್ತೆ ಪ್ರತಿವಾದಗಳಾಯಿತು. ಈ ವೇಳೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಎರಡೂ ಪರ ವಕೀಲರು ಮಾಡುವಂತ ಕೆಲಸವನ್ನು ಮಾಡಿದ್ರು. ನಿನ್ನೆ ಒಂದಷ್ಟು ಸ್ಟ್ರಾಂಗ್ ಆಗಿ ಡಿಆರ್ಐ ಪರ ವಕೀಲರಾದಂತಹ ಮಧುರ ಅವರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರಣ್ಯಾರಾವ್ಳನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ರಣ್ಯಾರಾವ್ ಮತ್ತೆ ನಟ ತರುಣ್ ರಾಜ್ ಇಬ್ಬರ ಮಧ್ಯೆ ಸಾಕಷ್ಟು ಕಾಂಟ್ಯಾಕ್ಟ್ ಇತ್ತು. ಇಬ್ರು ಕೂಡ ಒಟ್ಟಿಗೆ ದುಬೈಗೆ ಹೋಗಿ ಬರ್ತಿದ್ರು. ಜೊತೆಗೆ ರಣ್ಯಾ ಅಕೌಂಟ್ ನಿಂದ ತರುಣ್ ಅಕೌಂಟ್ಗೆ ಹಣ ಸಂದಾಯ ಆಗಿತ್ತು. ರಣ್ಯಾ ಅಕೌಂಟ್ ನಿಂದ ಏನ್ ದುಡ್ಡು ಹೋಗಿತ್ತು, ಆ ಒಂದು ದುಡ್ಡಿನಿಂದಲೇ ತರುಣ್ ರಾಜ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದ ಅನ್ನೋ ವಿಚಾರಗಳು ಒಂದಷ್ಟು ಬೆಳಕಿಗೆ ಬಂದಿದೆ. ಜೊತೆಗೆ ಈತ ತರುಣ್ ರಾಜ್ ವಿದೇಶಿ ಪ್ರಜೆ ಆಗಿದ್ದು, ಈತ ಬೇರೆ ದೇಶಕ್ಕೆ ಹೋಗೋದಕ್ಕೆ ಈ ಮುಂಚೆ ಯಾವಾಗ ಪ್ರಕರಣ ದಾಖಲಾಗುತ್ತೆ ಆಗಲೇ ಈತ ಬೇರೆ ದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ. ಹೀಗಾಗಿ ಈತ ಬೇರೆ ದೇಶಕ್ಕೆ ಹೋದ್ರೆ ಈ ಒಂದು ಸಾಕ್ಷ್ಯನಾಶ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಡಿಆರ್ಐ ಪರ ವಕೀಲರಾದಂತಹ ಮಧುರಾವ್ ಮಾಡಿದ್ರು. ಮತ್ತೊಂದ್ ಕಡೆ ಈಗಾಗಲೇ ಅದೇ ಕೋರ್ಟ್ ನಲ್ಲಿ, ಅಂದ್ರೆ ಆರ್ಥಿಕ ಅಪರಾಧ ಕೋರ್ಟ್ ನಲ್ಲಿ ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರವಾಗಿ ಚರ್ಚೆ ನಡೆದಿತ್ತು. ಆಕೆಯಿಂದ ಒಂದಷ್ಟು ಸಾಕ್ಷ್ಯನಾಶ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಪ್ರಕರಣ ಗಂಭೀರ ಪ್ರಕರಣ ಆಗಿರೋದ್ರಿಂದ ತನಿಖೆ ಮಾಡೋದಕ್ಕೆ ಸಾಕಷ್ಟು ಬಾಕಿ ಇದೆ. ಹೀಗಾಗಿ ಆಕೆಗೆ ಜಾಮೀನು ನೀಡಬಾರದು ಅಂತ ಹೇಳಿ ಅಲ್ಲಿ ಪ್ರಸ್ತಾಪ ಆಗಿತ್ತು. ಈಗ ಆ ಒಂದು ವಿಚಾರಣೆ ಕೂಡ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ನಡೆಯುತ್ತೆ. ಒಟ್ಟು ಇಬ್ಬರು ಆರೋಪಿಗಳ ಸಂಬಂಧ ಇವತ್ತು ಬಿಗ್ ಡೇ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರೋಜಾ, ರೈಟ್, ಥ್ಯಾಂಕ್ ಯು ಮದೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಇದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿಗಳಿಗೆ ಬಿಗ್ ಡೇ ಆಗಿದೆ. ಬಿಕಾಸ್ ಸಿಕ್ಕಿ ಬಿದ್ದಿರುವಂತಹ ನಟಿ ರಣ್ಯಾ ತರುಣ್ಗೆ ನಿರ್ಣಾಯಕ ದಿನವಾಗಿರುವಂತದ್ದು ಟುಡೇ. ಇವತ್ತು ಕೋರ್ಟ್ ನಲ್ಲಿ ನಟಿ ರಣ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಅರ್ಜಿ ವಿಚಾರಣೆ ನಡೆಸಲಿರುವ 64ನೇ ಸಿಸಿಎಚ್ ನ್ಯಾಯಾಲಯ ಇವತ್ತು ಬಿಗ್ ಡೇ. ಆರೋಪಿಗಳಿಗೆ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಿದೆ. ತರುಣ್ ಬೇಲ್ ಆದೇಶ ಕೂಡ ಪ್ರಕಟಿಸಲಿರುವಂತಹ ಸಾಧ್ಯತೆಗಳಿದೆ. ನ್ಯಾಯಾಲಯದಿಂದ ಎಲ್ಲರ ಚಿತ್ತ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನತ್ತ ಇವತ್ತು ಬಿಗ್ ಡೇ ಆಗಲಿದೆ. ನಟಿ ರಣ್ಯಾರಾವ್ ಹಾಗೂ ನಟ ತರುಣ್ಗೆ ಎಲ್ಲರ ಚಿತ್ತ ಇವತ್ತು ನ್ಯಾಯಾಲಯದತ್ತನೇ ನೆಟ್ಟಿರುವಂತದ್ದು. ರಣ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದೆ ಕೋರ್ಟ್ ಇವತ್ತು. 64ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಹೊರಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವತ್ತು ಇರುವಂತದ್ದು. ಸಿಕ್ಕಿಬಿದ್ದಿರುವಂತಹ ರಣ್ಯಾ ತರುಣ್ಗೆ ಇವತ್ತು ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮದೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮದೇಶ್, ಇವತ್ತು ರಣ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹಾಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳ್ಬೋದು. 64ನೇ ಸಿಸಿಎಚ್ ನ್ಯಾಯಾಲಯ ಆದೇಶವನ್ನ ಹೊರಡಿಸಲಿದೆ. ಎಲ್ಲರ ಚಿತ್ತ ಆ ಕಡೆ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಮದೇಶ್. ಖಂಡಿತ ರೋಜಾ, ಇವತ್ತು ಇಬ್ಬರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಎರಡು ವಿವಿಧ ಕೋರ್ಟ್ಗಳಲ್ಲಿ, ಒಂದು ಅಪರಾಧ ಕೋರ್ಟ್ಗಳಾಗಿರ್ಬೋದು, ಮತ್ತೊಂದು ಕಡೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ನಿನ್ನೆ ತರುಣ್ ರಾಜ್ ಆರೋಪಿ, ಈ ಒಂದು ಪ್ರಕರಣದ ಎರಡನೇ ಆರೋಪಿ ಆಗಿರುವಂತಹ ತರುಣ್ ರಾಜ್ ಅವರ ಕೇಸ್ನಲ್ಲಿ ಸಾಕಷ್ಟು ವಾದ ಮತ್ತೆ ಪ್ರತಿವಾದಗಳಾಯಿತು. ಈ ವೇಳೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಎರಡೂ ಪರ ವಕೀಲರು ಮಾಡುವಂತ ಕೆಲಸ